ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. KCET ಆ್ಯಂಡ್ ನೀಟ್. ಓಕೆ ಸ್ನೇಹಿತರೆ, ನಿಮ್ಮ ಗಾಳಿ ಗೊತ್ತಿರಬೇಕು, ಈ ಗಾಳಿ ಎಡಿಟಿಂಗ್ಗೋಸ್ಕರ ಭಾಳಷ್ಟು ಹುಡುಗರು ಕಾಯ್ತಾ ಇದ್ರಿ. ಈ ಗಾಳಿ ಅದ್ರ ತಕ್ಕನಂಗೆ ಅಪಾಯಿಂಟ್ಮೆಂಟ್ ತೊಗೊಳ್ತಾ ಇದ್ರಿ. ಬಟ್ ಕೆಲವೊಂದಿಷ್ಟು ಎಷ್ಟೋ ಹುಡುಗರಿಗೆ ಅದು ಆ್ಯಕ್ಚುಲಿ ಲಾಗಿನ್ ಆಗೋಕ್ಕೆ ಬರಲಿಲ್ಲ. ಇವಾಗ ನಾನು ಕೂಡ ಲೈವ್ ಡೆಮೋ ಮಾಡೋಣ ಅಂತಲೇ ಇದ್ದೆ, ಬಟ್ ಲಾಗಿನ್ ಆಗದಿರೋ ಕಾರಣ ನಿಮಗೆ ಏನಪ್ಪ ಅಂದ್ರೆ ಲೈವ್ ಡೆಮೋ ಮಾಡೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ನಾನು ಒಂದು 10 ಜನದ್ದು ಕೂಡ ಟ್ರೈ ಮಾಡಿದ್ವಿ, ಒಬ್ಬರದ್ದು ಕೂಡ ಲಾಗಿನ್ ಆಗಿಲ್ಲ. ಯಾಕೆ ಅಂತ ಕಾರಣ ಇವಾಗ ನಮ್ಮದು ಒಂದು ಐಡಿಯಾ ಸಿಕ್ತು. ಯಾಕೆ ಅಂತಂದರೆ ಅವರು ನಿಮ್ಮದು ಯಾರೊಂದು ಈಗ ಆಫ್ಲೈನ್ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡ್ಬರ್ತಿದ್ದು ಅದನ್ನ ಕ್ಯಾನ್ಸಲೇ ಮಾಡಿದ್ದಾರೆ ಅಂತಂದ್ರೆ ರದ್ದುಪಡಿಸಿಬಿಟ್ಟಾರೆ. ಸೊ ಹಂಗಾಗಿ ಇವಾಗ ಏನಿದ್ರು ಕೂಡ ಆನ್ಲೈನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲ, ಎಡಿಟಿಂಗ್ ಅಂದರೆ ಆನ್ಲೈನ್ ಡಾಕ್ಯುಮೆಂಟ್ ಏನಾದರೂ ರಿಸರ್ವೇಷನ್ ಏನಾದರೂ ಇತ್ತಂದರೆ ಕೆಲವೊಂದಿಷ್ಟು ಹುಡುಗರು ಕ್ಲೇಮ್ ಮಾಡದೇ ಇದ್ದಾಗ ಇವಾಗ ಮಾಡ್ಕೊಳಕ್ಕಂತಂದು ಏನು ಆಫ್ಲೈನ್ ಕರೆದಿದ್ರು ಮಲ್ಲೇಶ್ವರಂಗೆ, ಇವಾಗ ಅದನ್ನೆಲ್ಲನೂ ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟು ಇವಾಗ ಏನು ನಡೆಸ್ತಿದ್ರೆ ಆನ್ಲೈನ್ ಒಳಗೆ ನೀವು ಎಡಿಟಿಂಗ್ ಮಾಡ್ಬೋದು. ಅದ್ರ ತಕ್ಕನಂಗೆ ಏನೇನು ಕೊಟ್ಟಿದ್ರೆ ಅದನ್ನು ಕ್ಲಿಯರಾಗಿ ಓದ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊರಿ. ಓಕೆ, ಏನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದಾಗ UGCET 2025 ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿರುವ ಮಾಹಿತಿಗಳಲ್ಲಿ ವ್ಯತ್ಯಾಸವಿದ್ದಲ್ಲಿ ಅನುಸರಿಸಬೇಕಾದ ಕ್ರಮಗಳು ಕುರಿತು ಪ್ರಕಟಣೆ ಅಂತಂದರೆ ಇವಾಗ ಏನು ಒಂದು ಪಾಯಿಂಟ್ ಹೇಳಿದೆ ನಿಮಗೆ ಅಂತಂದರೆ ಈಗ ಆನ್ಲೈನ್ ಎಡಿಟಿಂಗ್ ಮಾಡ್ಕೋಬೇಕನ್ನೋದು ಕೊಟ್ಟಿದ್ದಾರೆ. ಅವ್ರು ಬೇಕಾದರೆ 2/7/2025 4/7/2025 KA ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ನಡೆಸಲು ಉದ್ದೇಶಿಸಿದ್ದ ವೆರಿಫಿಕೇಷನ್ ಪ್ರಕ್ರಿಯೆಯನ್ನು ರದ್ದುಪಡಿಸಲಾಗಿದೆ ಹಾಗೂ ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಅದು ಏನೇನಿದೆ ಒಟ್ಟು ನೋಡ್ಕೋತ ಬಂದಾಗ ಇಲ್ಲಿ ನಿಮ್ಗೆ ಹೇಳ್ದಂಗೆ ಈಗ ಯಾರೆಲ್ಲ ಅವ್ರಿಗೆ ಸ್ಲಾಟ್ ಬುಕ್ ಮಾಡದಿದ್ರು ಅಥವಾ ಮಾಡಿಕೊಂಡ್ರು ಕೂಡ ನೀವು ಅಲ್ಲಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಇವಾಗೆಲ್ಲ ಆನ್ಲೈನ್ ಇರ್ತದೆ. ಏನೇನಿದೆ ಕೆಲವೊಂದಿಷ್ಟು ನೀಟಾಗಿ ಓದ್ಕೊಂತ ಹೋಗಿ ಒಂದು ಪೇಜ್ ಡೀಟೇಲ್ಸ್ ಕೊಟ್ಟರೆ ಓದಲೇಬೇಕು. ಓದ್ದೆ ನೀವು ಏನಾರು ಮಾಡೋಕೆ ಹೋಯ್ತಂದ್ರೆ ನಿಮ್ಮದು ತಪ್ಪಾಗ್ತವೆ. ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಸಡನ್ ಒಂದು ಲಿಂಕ್ ಕೊಟ್ಟರು ಅಂತ ಸಡನ್ನಾಗಿ ಲಾಗಿನ್ ಆಗೋಕೆ ಹೋಗ್ಬಿಡಿ. ಸೊ ಒನ್ ಟೈಮ್ ಅಂದರೆ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಇರ್ತವೆ, ನೋಡ್ಕೊಳ್ಳೋಣ. ಸರಿ, ಒಂದೇದು UGCET 2025 ವೆರಿಫಿಕೇಷನ್ ಸ್ಲಿಪ್ಪನ್ನು ಪ್ರಾಧಿಕಾರವು ದಿನಾಂಕ 26/6/2025 ಬಿಡುಗಡೆ ಮಾಡಿರ್ತದೆ. ನಿಮ್ಗಳಿಗೆ ಗೊತ್ತಿರಬೇಕು, ಸ್ಲಿಪ್ಪನ್ನು ನಿಮ್ಗಳಿಗೆ ಬಂದೈತೆ. ಹಾಗೂ ಮುದ್ರಿಸಿರುವ ಮಾಹಿತಿಗಳಲ್ಲಿ ವ್ಯತ್ಯಾಸಗಳೇನಾದರೂ ಇದ್ದಲ್ಲಿ ಅಂತಂದರೆ ಈಗ ಏನಾದರೂ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನಾದರೂ ಡಿಫ್ರೆನ್ಸ್ ಕಂಡು ಬಂದರೆ ಸ್ಲಾಟ್ ಬುಕ್ ಮಾಡಿ KAಗೆ ಇಲ್ಲಿ ಅಗತ್ಯ ದಾಖಲೆಗಳೊಂದಿಗೆ KA ಬೆಂಗಳೂರು ಇಲ್ಲಿ ಖುದ್ದಾಗಿ ಹಾಜರಲು ತಿಳಿಸಲಾಗಿತ್ತು. ಇದಂದರೆ ನಿಮ್ಗೆ ಗೊತ್ತಾಯ್ತು. ಅಂದರೆ ಯಾರ್ದೆಲ್ಲ ಏನಾದರೂ ರಾಂಗ್ ಇತ್ತು ಅಂತಂದರೆ KAಗೆ ಬರೋಕ್ಕೆ ಅವ್ರು ಹೇಳಿದರು. ಸೊ ಆದರೆ ಈಗ ದಿನಾಂಕ 28/6/2025 ಅಂದರೆ ಇವತ್ತು ಅಂದರೆ ಇವಾಗ ಏನಪ್ಪ ಅಂದರೆ ಇವತ್ತು ಬಂದುಬಿಟ್ಟು ಡೇಟ್ ಗೊತ್ತಿರುವಾಗೆ 30 ಇದೆ. ಸೊ ಆದರೆ 28/6/2025 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆದ ಸೀಟು ಹಂಚಿಕೆ ಮಂಥನ ಕಾರ್ಯಕ್ರಮ ಬಹಳಷ್ಟು ಅಭ್ಯರ್ಥಿಗಳು ಮತ್ತು ಪೋಷಕರು ಕೆಲವೊಂದು ಮಾಹಿತಿಗಳು ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಮುದ್ರಿತವಾಗಿಲ್ಲವೆಂದು ಹಾಗೂ ಸಾವಿರಾರು ಅಭ್ಯರ್ಥಿಗಳು ಅರ್ಜಿಯಲ್ಲಿನ ಮಾಹಿತಿಯನ್ನು ಆನ್ಲೈನ್ ಮೂಲಕ ತಿದ್ದುಪಡಿ ಮಾಡಿಕೊಳ್ಳಲು ಪೋರ್ಟಲನ್ನು ತೆರೆಯಲು ಕೋರುತ್ತಿದ್ದಾರೆ. ಅಂದರೆ ಈಗ ಏನೆಂದರೆ ಈಗ ಮೊನ್ನೆ ಅಂದರೆ ಪ್ರೋಗ್ರಾಮ್ ನಡೀತಲ್ವ, ಸೀಟು ಹಂಚಿಕೆ ಮಂಥನ ಅಂತ ಪ್ರೋಗ್ರಾಮು. ಆ ಒಂದು ಪ್ರೋಗ್ರಾಮಲ್ಲಿ ಏನಾಯಿತು ಅಂತಂದರೆ ಭಾಳಷ್ಟು ಈಗ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ ಹೋಗಿರ್ತಾರೆ. ಅಲ್ಲಿ ಒಬ್ಬರು ಅಂದರೆ ಈಗ 10ಕ್ಕೆ ಒಬ್ಬರು ಜನ ಕೇಳಿತಂದರೆ KAಗೆ ಬಂದರೆ ಬೆಟ್ರ್. ಈಗ 2 ಲಕ್ಷ ಜನದಲ್ಲಿ ಭಾಳಷ್ಟು ಹುಡುಗರು ಕೂಡ ಅದೇ ಸಮಸ್ಯೆ ಆಗಿದೆ. ಸೊ ಹಂಗಾಗಿ ಎಲ್ಲ ಒಂದು ಸ್ಟೂಡೆಂಟ್ ಕೂಡ KAಗೆ ಹೋತಂದರೆ ಅವ್ರಿಗೆ ಕೆಲಸ ಭಾಳ ಆಗುತ್ತೆ. ಸೊ ಹಂಗಾಗಿ ಅವ್ರು ಏನು ಮಾಡಿದಾರೆ ಅಂತಂದರೆ ಈ ಸದ್ಯಕ್ಕೆ ಆನ್ಲೈನೇ ಮಾಡ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಅವಕಾಶ ನೀಡಿದ್ದರೂ ಅಭ್ಯರ್ಥಿಗಳು ತಿದ್ದುಪಡಿ ಮಾಡಿಕೊಳ್ಳದೇ ಇರುವುದು ಈ ಮನವಿಗಳನ್ನು ಕಂಡು ಬರ್ತದೆ. ಅಂದರೆ ಎಷ್ಟೋ ಸರ್ತಿ ಅವರು ಕೂಡ ಕೇಳಿದ್ರು. ಆ್ಯಕ್ಚುಲಿ ಇದು ಬಂದುಬಿಟ್ಟು 3ನೇ ಸರ್ತಿ ಕೊಡ್ತಿದ್ದಾರೆ ಎಡಿಟಿಂಗ್ ಚಾನ್ಸು, ಇದೇ ಲಾಸ್ಟ್ ಚಾನ್ಸು, ಇನ್ನೂ ಕೂಡ ಹೆಚ್ಚಿಗೆ ಆಗಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅರ್ಜಿಯಲ್ಲಿನ ಮಾಹಿತಿ ತಪ್ಪಾಗಿದ್ದಲ್ಲಿ ಮಾತ್ರ ತಿದ್ದುಪಡಿ ಮಾಡಿಕೊಳ್ಳಲು ಪ್ರಾಧಿಕಾರವು ಕೊನೆಯ ಅವಕಾಶ ಅಂತ ಅಂತಿಮ ಅವಕಾಶವನ್ನು ಅಭ್ಯರ್ಥಿಗಳಿಗೆ ನೀಡ್ತದೆ. ಸೊ ನೀವೇನು ಮಾಡಬೇಕು, ಕಾರಣ ದಿನಾಂಕ 2/7/2025 4/7/2025 KA ಬೆಂಗಳೂರಿನ ಕಚೇರಿಯಲ್ಲಿ ನಡೆಸಲು ಉದ್ದೇಶಿಸಿದ ಆಫ್ಲೈನ್ ವೆರಿಫಿಕೇಷನ್ ರದ್ದುಪಡಿಸಲಾಗಿದೆ. ಅಂದರೆ ಈಗಾಗಲೇ ಲಿಂಕ್ ಕೂಡ ಬಿಟ್ಬಿಟ್ಟಾರೆ, ಎಡಿಟಿಂಗ್ ಲಿಂಕ್. ನೀವು ಹೋಗ್ಬಿಟ್ಟು ನೀವು ಲಾಗಿನ್ ಆಗಿ ಚೇಂಜ್ ಮಾಡ್ಕೋಬೋದು. ನೀವು ಯಾವುದೇ ರೀತಿ ಬೆಂಗಳೂರಿಗೆ ಅವಶ್ಯಕತೆ ಹೋಗೋದಿಲ್ಲ. ಎಲ್ಲರೂ ಎಡಿಟಿಂಗ್ ಮಾಡಬೇಕು ಬರ್ತಾರೆ, ಹಂಗಿಲ್ಲ. ಯಾರ್ದೆಲ್ಲ ರಾಂಗ್ ಇದೆ, ಯಾರ್ದೆಲ್ಲ ಡಿಫ್ರೆನ್ಸ್ ಬರ್ತಾ ಇದೆ, ಅವರು ಮಾತ್ರ ಏನು ಮಾಡ್ಕೋರಿ, ಎಡಿಟಿಂಗ್ ಮಾಡ್ಕೋರಿ. ನೆಕ್ಸ್ಟು ಅಭ್ಯರ್ಥಿಗಳು ಮಾಹಿತಿ ತಪ್ಪಿದ್ದಲ್ಲಿ ಮಾತ್ರ ಅಂದರೆ ಕ್ಯಾಟಗರಿ ಯಾವ ನೋಡಿ ನೀವು ಏನೇನೆಲ್ಲ ಚೇಂಜ್ ಮಾಡ್ಕೋಬೋದು ಅಂತಂದರೆ ನಿಮ್ಮ ಒಂದು ಕ್ಯಾಟಗರಿ, ಆದಾಯ ಮತ್ತು 371J ಪ್ರಮಾಣ ಅಂದರೆ ಇಷ್ಟು ಅಂದರೆ ಕ್ಯಾಟಗರಿ, ಆದಾಯ ಮತ್ತು 371 ಸರಿಯಾದ ಆಡಿ ನಂಬರ್ ಸಂಖ್ಯೆಯನ್ನು ನೀವೇನಾದರೂ 1/7/2025 4/7/2025 ಅವರಾಗಿ ಆನ್ಲೈನ್ ಮೂಲಕ ದಾಖಲಿಸಿ ನಂತರ 5/7/2025 ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. ಅಂತಂದರೆ ಈಗ ಕೆಲವೊಂದಿಷ್ಟು ಹುಡುಗರು ಕ್ಯಾಟಗರಿ, ಆದಾಯ ಮತ್ತು 371 ಇನ್ ಕೇಸ್ ಆಡಿ ನಂಬರ್ ಏನಾದರೂ ಹಾಕಿದೆ ಇದ್ದಾಗ ಅಥವಾ ರಾಂಗ್ ಹಾಕಿಯೋ ಅಥವಾ ಹಾಕದೇ ಇದ್ದೇನೋ ಬಿಟ್ಟಿತ್ತಂದರೆ ಇವಾಗ ಹಾಕ್ರಿ. ನೀವು ಎಲ್ಲಿಂದ ಎಲ್ಲಿವರೆಗೂ 1/7/2025 4/7/2025 ಅಂದರೆ ನಾಳೆಯಿಂದ. ಆ್ಯಕ್ಚುಲಿ ಬಿಟ್ಟಿದ್ರೆ ಇವಾಗ ವರ್ಕ್ ಆದರೆ ನೋಡಿರಿ, ಟ್ರೈ ಮಾಡಿ, ಏನಾಗಲ್ಲ. ಬಟ್ ಇನ್ ಕೇಸ್ ಆಗಿದೆ ಹೋದ್ರೆ ನಾಳೆಯಿಂದ ಮಾಡಿ. 4ನೇ ತಾರೀಕು ಕೂಡ ಟೈಮ್ ಇದೆ. ಮಾಡಿದ ತಕ್ಷಣ 5ನೇ ತಾರೀಕು ಮೇಲೆ ನಿಮ್ಗೆ ಒಂದು ಸ್ಲಿಪ್ ಬಿಡ್ತಾರೆ. ಇವಾಗ ಯಾಕೆ ಸ್ಲಿಪ್ ಬಿಡ್ತಾರೆ ಅದನ್ನು ತಿಳ್ಕೊಬೇಕು. ಯಾಕಂತಂದರೆ ಈಗ ನಿಮ್ಮ ಕ್ಯಾಟಗರಿ ಮತ್ತು ಆದಾಯ 371 ಚೇಂಜ್ ಆಗುತ್ತೆ. ಈಗಿರುವಂಥ ವೆರಿಫಿಕೇಷನ್ ಸ್ಲಿಪ್ ಚೇಂಜ್ ಆಗಬೇಕು. ಯಾಕಂದರೆ ನೀವು ವೆರಿಫಿಕೇಷನ್ ಸ್ಲಿಪ್ ರಾಂಗ್ ಇದ್ದಕ್ಕೋಸ್ಕರ ನೀವು ಕ್ಯಾಟಗರಿ ಮತ್ತು ಇಷ್ಟು ನೋಡಿ ಈ ಮೇನ್ ಆಗಿ 3 ಪಾಯಿಂಟ್ ಕೊಟ್ಟಿದ್ದಾರೆ, ಅವನ್ನ ಚೇಂಜ್ ಮಾಡ್ಕೋಬೋದು. ಓಕೆ, ನೋ ಆಫ್ಲೈನ್ ವೆರಿಫಿಕೇಷನ್ ಅಟ್ KA ಅದೊಂದು ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗದ ಕ್ಲಾಸ್ A ಅಭ್ಯರ್ಥಿಗಳು
ಸ್ಯಾಡ್ಸ್ ನಂಬರ್ ಮುಖಾಂತರ ಆನ್ಲೈನ್ ವೆರಿಫಿಕೇಷನ್ ಆಗದಿರುವ ಅಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಸ್ಯಾಡ್ಸ್ ನಂಬರ್ ಎಂಟ್ರಿ ಮಾಡಿದರೆ ವೆರಿಫಿಕೇಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾರೆ ಕೇಳಿದ್ರು. ಬಟ್ ಅದು ಆಗಿಯೂ ಕೂಡ ನಿಮ್ಮ ವೆರಿಫಿಕೇಷನ್ ಡೌನ್ ಆಗ್ಲಿಕ್ಕಂತಂದರೆ ಅಥವಾ ಗ್ರಾಮೀಣ ವ್ಯಾಸಂಗ ಅಥವಾ ಕನ್ನಡ ಮಾಧ್ಯಮ ವ್ಯಾಸಂಗ ಪರಿಶೀಲನೆ ಆಗದವರು ಅಂದರೆ ಕೆಲವೊಂದಿಷ್ಟು ಹುಡುಗರು ನಿಮಗೆ ಗ್ರಾಮೀಣ ಅಂದರೆ ರೂರಲ್ ಕೋಟ ಇರ್ತಾರೆ ಅಥವಾ ಕನ್ನಡ ಮೀಡಿಯಂ ಕೋಟ ಇರ್ತಾರೆ ಅಂಥವ್ರು ಏನಪ್ಪ ಇನ್ ಕೇಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತಂದರೆ ಎಲ್ಲ ಅಗತ್ಯ ದಾಖಲೆಗಳೊಂದಿಗೆ ದಿನಾಂಕ 3/7/2025 ಅಥವಾ 4/7/2025 ಸಮೀಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿಯೇ ಪರಿಶೀಲನೆ ಮಾಡಿಕೊಳ್ಬೇಕು. ನೋಡಿ ಮತ್ತೆ ಕೇಗೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಇನ್ ಕೇಸ್ ರೂರಲ್ ಕೋಟ ಕನ್ನಡ ಮೀಡಿಯಂ ಕೋಟ ಇನ್ ಕೇಸ್ ಸೆಕೆಂಡ್ ಟೈಮ್ ನಿಮಗೆ ಬಿಟ್ಟಿದ್ರು ನೋಡ್ರಿ ಅಂದರೆ ಮಾಡ್ಕೊಳ್ಳೋದ್ರ ಕ್ಲೇಮ್ ಮಾಡ್ಕೊಳ್ಳೋ ಅಂತ ಬಿಟ್ಟಿದ್ರು. ಬಟ್ ಆದರೂ ಕೂಡ ಕೆಲವೊಂದಿಷ್ಟು ಹುಡುಗರು ಮಾಡ್ಕೊಂಡಿದ್ದಿಲ್ಲ. ಇವಾಗ ನಿಮಗೆ ಕನ್ನಡ ಮೀಡಿಯಮು ಮತ್ತು ಈಗ ರೂರಲ್ ಬೇಕಿತ್ತಂದರೆ ಡೇಟು 3 ಅಥವಾ 4 ಅಂದರೆ ನೆಕ್ಸ್ಟ್ ಮಂತ್ 3 ಅಥವಾ 4 3 ಡೇಸು ನಿಮ್ಮ ಒಂದು ಯಾವುದಾದ್ರೂ ಹೇಳಿದಾರೆ ಸಮೀಪದ ಅಂತ ಹೇಳಿದ್ರೆ ನಿಮ್ಮದೇ ಅಂತ ನಿಮ್ಮ ಕಾಲೇಜಿಗೆ ಹೋಗ್ಬೇಕಂತ ಇಲ್ಲ. ಬೆಟ್ರ್ ನಿಮ್ಮ ಕಾಲೇಜಿಗೆ ಹೋಗ್ತಂದ್ರೆ ನಿಮ್ಮ ಎಲ್ಲ ಗೊತ್ತಿರೋ ಮಾಡ್ಕೊತಾರೆ. ಇಲ್ಲ ನಿಮ್ಗೆ ಹತ್ರ ಯಾವುದಾದ್ರೂ ಒಂದು PUC ಕಾಲೇಜ್ ಇದೆಯಪ್ಪ ಅಂತಂದರೆ ಆ ಒಂದು ಕಾಲೇಜಲ್ಲಿ ಹೋಗ್ಬಿಟ್ಟು ಪರಿಶೀಲನೆ ಮಾಡ್ಕೊಂಡು ಈಗ ಗ್ರಾಮೀಣ ಅಥವಾ ಕನ್ನಡ ಎಲ್ಲ ಕೂಡ ಕ್ಲೇಮ್ ಮಾಡ್ಕೊರಿ. ನಿಮಗೆ ರಿಸರ್ವೇಷನ್ಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟು ಕ್ಲಾಸ್ ಬಿನಿಂದ ಹಿಡಿದು ಕ್ಲಾಸ್ ಓವರ್ಗೆ ಈ ಕ್ಲಾಸ್ ಎ ಸ್ಟೂಡೆಂಟ್ಗೆ ಹೇಳಿದ್ದಾನೆ ಇದುವರೆಗೆ ಇಲ್ಲಿ, ಯಾಕಂದರೆ ಸ್ಯಾಡ್ಸ್ ನಂಬರಿಂದ ಕೆಲವೊಂದಿಷ್ಟು ಹುಡುಗರಿಗೆ ವೆರಿಫಿಕೇಷನ್ ಆಗದೇ ಇರೋರಿಗೆ. ಈಗ ಕ್ಲಾಸ್ B to ಓವರ್ಗಿನ ಅಭ್ಯರ್ಥಿಗಳು ಪರಿಶೀಲನೆ ಮಾಡದಿದ್ದಲ್ಲಿ ಅಂದರೆ ಕ್ಲಾಸ್ B to ಓವರ್ಗೂ ಆಫ್ಲೈನ್ ಬರೋಕ್ಕೆ ಕೇಳಿದ್ರು. ಈ ಒಂದು ಅಂದರೆ ಕೇದಲ್ಲೇ ಬಂದುಬಿಟ್ಟು ವೆರಿಫಿಕೇಷನ್ ಮಾಡ್ಸೋಕೆ ಕೇಳಿದ್ರು. ಬಟ್ ಆದರೂ ಕೂಡ ಕೆಲವೊಂದಿಷ್ಟು ಹುಡುಗರು ಮಾಡದಿದ್ದಲ್ಲಿ ದಾಖಲೆಗಳ ಪರಿಶೀಲನೆ 1/7/2025ರಿಂದ 4/7/2025 KA ಮಲ್ಲೇಶ್ವರಂ ಬೆಂಗಳೂರಲ್ಲಿ ಹಾಜರಾಗುವುದು. ದಾಖಲೆಗಳನ್ನು ಸಲ್ಲಿಸುವ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಮಾಹಿತಿ ಪುಸ್ತಕದಿಂದ ಪಡೆಯಬಹುದು. ಅಂತಂದರೆ ಈಗ ಕ್ಲಾಸ್ ಎ ಸ್ಟೂಡೆಂಟ್ ಏನಪ್ಪ ಅಂತಂದರೆ ಸ್ಯಾಡ್ಸ್ ನಮ್ಮ ಮೂಲಕ ಎಲ್ಲರೂ ಕೂಡ ವೆರಿಫಿಕೇಷನ್ ಆಗಿದೆ ಕೆ ಕಡೆಯಿಂದ. ಕೆಲವೊಂದಿಷ್ಟು ಹುಡುಗರದ್ದು ಆಗಿಲ್ಲ, ಎಷ್ಟು ಹುಡುಗರದ್ದು ಆಗಿಲ್ಲ. ಸೊ ಹಂಗಾಗಿ ಅಂಥ ಒಂದು ಸ್ಟೂಡೆಂಟ್ ಏನು ಮಾಡಿರಿ, ನೀವು ಕನ್ನಡ ಮೀಡಿಯಮ್ ಮತ್ತು ರೂರಲ್ ಬೇಕಲ್ವ ನಿಮಗೆ. ಸೊ ಅವು ಬೇಕಿತ್ತಂದರೆ ನಿಮ್ಮ ಹತ್ರ ಯಾವುದಾದ್ರೂ PUC ಕಾಲೇಜಿಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಕ್ಲೇಮ್ ಮಾಡ್ಕೊರಿ. ರಿಮೈನಿಂಗ್ ಕ್ಲಾಸ್ B to ಓವರ್ಗೆ BCD ಎಲ್ಲಿವರೆಗೂ ಓವರ್ಗೂ ಇರುವಂಥ ಸ್ಟೂಡೆಂಟು ನೀವು ಕೆಗೆ ಹೋಗಬೇಕು. ಕ್ಲಾಸ್ B to A ಇದು ಕ್ಲಾಸ್ A B ಎಲ್ಲಿ ಸಿಗುತ್ತೆ ಬರ್ತಾನೆ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ತೆಗೆದಾಕಿ ನಿಮ್ಮ ಕ್ಲಾಸ್ A B ಅಂತ ಕೊಟ್ಟಿದ್ದಾರೆ. ನೀವು ಕರ್ನಾಟಕದಲ್ಲಿ ಕಲ್ತಿತ್ತಂತಂದರೆ ನೀವು ಕ್ಲಾಸ್ ಎದಲ್ಲೇ ಬರ್ತಾರೆ. ಕೆಲವೊಂದಿಷ್ಟು ಹುಡುಗರು ಔಟ್ ಆಫ್ ಸ್ಟೇಟ್ ಬರೋರಿಗೆ ಕ್ಲಾಸ್ B ಇರ್ತಾರೆ. ಇನ್ ಕೇಸ್ ಇಲ್ಲಿದ್ರು ಕೂಡ ಕೆಲವೊಂದಿಷ್ಟು ಹುಡುಗರು ಬೇರೆ ಕ್ಲಾಸು B to ಓದಲ್ಲಿ ಬರ್ತಾರೆ. ಬಟ್ ಕರ್ನಾಟಕದಲ್ಲಿ ಸ್ಟಡಿ ಮಾಡ್ತಂದ್ರೆ ಆಟೋಮೆಟಿಕ್ಲಿ ಕ್ಲಾಸ್ ಎದಲ್ಲೇ ಬರ್ತಾರೆ. ಒನ್ ಟೈಮು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ತೆಗೆದು ನೋಡ್ಕೋಬೇಕು. ಕ್ಲಾಸ್ B to ಓವರ್ ಏನು ಮಾಡಬೇಕು, ಒನ್ ಕೇಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಲ್ಲ ಅಂತಂದರೆ ಬೆಂಗಳೂರಿಗೆ ಹೋಗಲೇಬೇಕು. ಯಾಕಂತಂದರೆ ನಿಮ್ದು ಸ್ಲಿಪ್ ಬರೋದಿಲ್ಲ, ವೆರಿಫಿಕೇಷನ್ ಸ್ಲಿಪ್ ಬರೋದಿಲ್ಲ. ವೆರಿಫಿಕೇಷನ್ ಸ್ಲಿಪ್ ಬರದೆ ಹೋದ್ರೆ QR ಕೋಡ್ ಬರಲ್ಲ. QR ಕೋಡ್ ಬರದೆ ಹೋದಂದರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ. ಈ ಸರ್ತಿ ಡಿಫ್ರೆಂಟ್ ಆಗಿದೆ ಆಪ್ಷನ್ ಎಂಟ್ರಿ, ಅದೊಂದು ನೆನ್ಪಿಟ್ಕೋಬೇಕು. ಸರಿ, ಇದಿಷ್ಟು ಒನ್ ಟೈಮ್ ಇನ್ನೊಂದು ಟೈಮ್ ನೋಡ್ಕೋರಿ. ಕೆ ವೆಬ್ಸೈಟಲ್ಲಿ ಬಿಟ್ಟಿದ್ರೆ ಲಿಂಕ್ ಹೇಳ್ದಂಗೆ ಇದೊಂದು ಕೆ ವೆಬ್ಸೈಟಲ್ಲಿ ಬೇಕಾದರೆ ಎಡಿಟಿಂಗ್ ಲಿಂಕ್ ಕೂಡ ಇಲ್ಲಿ ಬಿಟ್ಟವ್ರೆ. ಈ ಎಡಿಟಿಂಗ್ ಲಿಂಕ್ ಮುಖಾಂತರ ಏನು ಮಾಡ್ಕೋಬೋದು ಅಂತಂದರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ಪಾಸ್ವರ್ಡ್ ಆ್ಯಂಡ್ ಕ್ಯಾಪ್ಚಾ ಹಾಕ್ಬಿಟ್ಟು ಇಲ್ಲಿ ಕಾಣಿಸ್ತದೆ ನೋಡಿರಿ ಮತ್ತು ಪಾಸ್ವರ್ಡ್ ಮತ್ತೆ ಪದೇ ಕೇಳ್ಕೊಬೇಡ್ರಿ. ನೀವೇನು ಅಪ್ಲಿಕೇಶನ್ ಹಾಕುವಾಗ ಪಾಸ್ವರ್ಡ್ ಇರ್ತದೆ ಅದು, ಅಥವಾ ಈಗಾಗಲೇ KCET ರಿಸಲ್ಟ್ ಚೆಕ್ಔಟ್ ಮಾಡ್ಕೊಳ್ಳೋಕ್ಕೂ ಕೂಡ ಪಾಸ್ವರ್ಡ್ ಹಾಕಿ ಇರ್ತಾರೆ. ಇನ್ ಕೇಸ್ ಗೊತ್ತಿಲ್ಲಪ್ಪ ಅಂತಂದ್ರೂ ಕೂಡ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಬಿಟ್ಟು OTP ಬೇಸ್ಡ್ ಫಾರ್ಗೆಟ್ ಪಾಸ್ವರ್ಡ್ ಅಂದರೆ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೋದು. ಪಾಸ್ವರ್ಡ್ ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ ಕ್ಯಾಪ್ಚಾ ಇದೆ ನೋಡಿ, ಕ್ಯಾಪ್ಚಾ ಮೇಲ್ಗಡೆ ಎಂಟರ್ ಮಾಡ್ಕೊಂಡು ಲಾಗಿನ್ ಆದ ತಕ್ಷಣ ನಿಮ್ಗೆ ಎಡಿಟಿಂಗ್ ಏನೆಲ್ಲ ಮಾಡೋಕೆ ಲಿಸ್ಟ್ ಬರ್ತದೆ ಟಿಕ್ಔಟ್ ಮಾಡ್ಕೊಂಡು ಆರಾಮ್ಸೆ ಮಾಡ್ಕೊರಿ. ಇನ್ ಕೇಸ್ ಗೊತ್ತಿಲ್ಲಪ್ಪ ಅಂತಂದರೆ ಲೈವ್ ಡೆಮೋ ಮಾಡಿ ಅಂತಂದರೆ ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ಅಂತಂದ್ರೆ ಏನೇನು ಕ್ಲೇಮ್ ಮಾಡ್ಕೊಳ್ಳೋದಿತ್ತಂದರೆ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ನೀವು ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲನೂ ಕೂಡ ಆನ್ಲೈನ್ ನಡೀತದೆ. ಓಕೆ, ಒನ್ ಟೈಮ್ ಇದನ್ನ ಕೂತ್ಕೊಂಡು ಇನ್ನೊಂದು ಟೈಮ್ ಡೀಟೇಲ್ಸಾಗಿ ಈ ಒಂದು ಪೇಜಸ್ ನಿಮ್ಗೆ ಏನು ಇಷ್ಟೊತ್ತವರೆಗೂ ಕೂಡ ತೋರಿಸಿದೆ ಇದು ಇನ್ನೊಂದು ಟೈಮ್ ಓದ್ಕೊರಿ, ನಿಮ್ಗೆ ಅರ್ಥ ಆಗ್ತದೆ. ಓಕೆ ಸರಿ, ಲೈವ್ ಡೆಮೋ ಬೇಕಂತಂದ್ರೆ ಕಮೆಂಟ್ ಸೆಕ್ಷನ್ ಹಾಕಿ ತಿಳಿಸೋಣ. ಓಕೆ, ಅಲ್ಲಿವರೆಗೂ ನೋಡ್ತೀರಿ ಚಾನಲ್. ಬಾಯ್.